ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನಲ್ಲಿ ನಾವು PGCET 2024 ಡಿಗ್ರಿ ಮಾರ್ಕ್ಸ್ ಯಾವ ಥರ ಎಂಟ್ರಿ ಮಾಡೋಣ ಅಂತ ನೋಡ್ತಾ ಹೋಗೋಣ. ನಾವು ಹಾಕಿರೋ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಲಾಗಿನ್ ಬಾಕ್ಸ್ ಓಪನ್ ಆಗುತ್ತೆ. ಲಾಗಿನ್ ಯೂಸರ್ ID ಅಂತ ಬರುತ್ತೆ. ಯೂಸರ್ ID ಹಾಕಬೇಕಾಗುತ್ತೆ. ಯೂಸರ್ ID ಹಾಕಿದ್ಮೇಲೆ ನಿಮ್ಮದು ಪಾಸ್ವರ್ಡ್ ಏನಿರುತ್ತೋ ಅದು ಹಾಕಬೇಕಾಗುತ್ತೆ. ಒಂದು ಸೆಕೆಂಡ್ ಹಂಗೆ ಇರಿ. ಮತ್ತು ಕ್ಯಾಪ್ಚಾ ಕೋಡ್ ಏನು ಕೊಟ್ಟಿರ್ತಾರೋ ಅದನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಕೊಟ್ಟವಾಗ ನಿಮಗೆ ಲಾಗಿನ್ ಬಾಕ್ಸ್ ಓಪನ್ ಆಗುತ್ತೆ. ಇದನ್ನು ಲಾಗಿನ್ ಕೊಟ್ಟಿದ ತಕ್ಷಣ ನಿಮ್ಮ ಮಾರ್ಕ್ಸ್ ಎಂಟ್ರಿದು ಯಾವ ಥರ ಇರುತ್ತೆ ಅಂದರೆ ಮಾರ್ಕ್ಸ್ ಯಾವ ಥರ ಎಂಟ್ರಿ ಮಾಡಬೇಕು ಅಂತ ಅದು ಓಪನ್ ಆಗುತ್ತೆ. ಇಲ್ಲಿ ಬಂದವಾಗ ನೀವು ರಿಸಲ್ಟ್ ಸ್ಟೇಟಸಲ್ಲಿ ಫಸ್ಟ್ ಸಮ್ಮು, ಸೆಕೆಂಡ್ ಸಮ್ಮು, ಥರ್ಡ್ ಸಮ್ಮು, ಫೋರ್ತ್ ಸಮ್ಮು, ಫಿಫ್ತ್ ಸಮ್ಮು, ಸಿಕ್ಸ್ ಸಮ್ ಅಂದರೆ ಇಯರ್ ಬೇಸಿಸ್ ಹಾಕಬೇಕಾಗುತ್ತೆ. ನಿಮ್ಮದು ಒಂದು ವೇಳೆ ಪಾಸ್ ಆಗಿದ್ರೆ ಪಾಸ್ ಅಂತ, ರಿಸಲ್ಟ್ ಏನಾರ ಬಂದಿಲ್ಲ ಅಂದರೆ ವೆಯ್ಟಿಂಗ್ ಫಾರ್ ರಿಸಲ್ಟ್ ಅಂತ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಬಂದು ನಿಮಗೆ ಫಾರ್ ಎಕ್ಸಾಂಪಲ್ ಎಲ್ಲ ಆದಮೇಲೆ ಮಂತ್ ಆಫ್ ಪಾಸಿಂಗ್ ಅಂತ ಬರುತ್ತೆ. ಅಂದರೆ ಇಯರ್ದು ಸೆಕೆಂಡ್ ಸಮ್ ಯಾವಾಗ ಪಾಸ್ ಆಗಿದೆ ಮಂತು, ಫಾರ್ ಎಕ್ಸಾಂಪಲ್ ಫೋರ್ತ್ ಸಮ್ ಯಾವಾಗ ಪಾಸ್ ಆಗಿದೆ ಅಂತ ಹಾಕ್ಕೋಬೇಕಾಗುತ್ತೆ. ಅದರಲ್ಲಿ ಇಯರ್ ಬಂದವಾಗ ನೀವು 2021 ಜಾಯ್ನ್ ಆಗಿದ್ರೆ 22 ಇಯರ್ ಎಂಡಿಂಗ್ ಬರುತ್ತೆ. ಸೆಕೆಂಡ್ ಇಯರ್ ಬಂದು 23 ಪಾಸ್ ಆಗಿರುತ್ತೆ. ಒಂದು ವೇಳೆ ರಿಸಲ್ಟ್ ಏನಾರ ಬಂದಿದ್ದರೆ ಇಲ್ಲಿ ರಿಸಲ್ಟ್ ಹಾಕಿರ್ತೀರ. ರಿಸಲ್ಟ್ ಬಂದವಾಗ ಆಗಸ್ಟಲ್ಲಿ ಬಂದಿರುತ್ತೆ 2024 ಈ ಥರ ನೀವು ಹಾಕ್ಕೋಬೇಕಾಗುತ್ತೆ. ಆಗಸ್ಟ್ ಅಥವಾ ಸೆಪ್ಟೆಂಬರ್ ನಿಮ್ಗೆ ಯಾವ್ದು ಇಷ್ಟ ಇದ್ದರೆ ನಿಮ್ಗೆ ಯಾವಾಗ ರಿಸಲ್ಟ್ ಬಂದಿದ್ರೆ ಅದು ಹಾಕ್ಕೋಬೇಕಾಗುತ್ತೆ. ಟೋಟಲ್ ಮಾರ್ಕ್ಸ್ ಬಂದು ಫಾರ್ ಎಕ್ಸಾಂಪಲ್ 1000ಗೆ ಇಲ್ಲ 1400ಗೆ, ಕಾಮರ್ಸ್ ಆದ 1400ಗೆ ಎಷ್ಟು ಒಬ್ಟೈನ್, ಫಾರ್ ಎಕ್ಸಾಂಪಲ್ 1350 ಅಂತ ಬಂದಿರುತ್ತೆ ಅಂತ ತಗೊಳ್ಳಿ. 1350 ಅಂತ ಹಾಕ್ಬಿಟ್ಟು ನೆಕ್ಸ್ಟ್ ಸಮ್ಗೆ ಹಾಕ್ಕೊಂಡಿದ ತಕ್ಷಣ ಆಟೋಮೆಟಿಕ್ ಪರ್ಸೆಂಟೇಜ್ ಅದರ್ಸ್ಗದೇ ಫಿಚ್ ಆಗುತ್ತೆ. ನೀವೇನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಅದೇ ಥರನೇ ನೀವೆಲ್ಲ ತೊಗೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹಾಕ್ತಾಯಿದ್ದೀನಿ, ಇದನ್ನೇ ಕನ್ಫರ್ಮ್ ಅಂತ ಅನ್ಕೋಬೇಡಿ, ನಾನು ಎಕ್ಸಾಂಪಲ್ ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಈ ಥರ 3 ಸಮ್ಗೂ ಹಾಕಬೇಕಾಗುತ್ತೆ. ನೀವು ಟೋಟಲ್ ಮಾರ್ಕ್ಸ್ ನಿಮ್ದು ಎಷ್ಟಿರುತ್ತೋ ಅಷ್ಟನ್ನು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಓವರ್ ಆಲ್ ಪರ್ಸೆಂಟೇಜ್ ಬಂದಮೇಲೆ ನಿಮ್ಮದು 3 ಇಯರ್ಸ್ದು ಹಾಕಿದ ತಕ್ಷಣ ಪರ್ಸೆಂಟೇಜ್ ಬರುತ್ತೆ. ಅದಾದಮೇಲೆ ಇಲ್ಲಿ ಚೂಸ್ ಫೈಲ್ ಅಂತಿರುತ್ತೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಲೋ ಕೊಟ್ಬಿಟ್ಟು ಚೂಸ್ ಫೈಲಲ್ಲಿ ನೀವು ಎಲ್ಲಿ ಸೇವ್ ಮಾಡಿರ್ತೀರ ಅಂದರೆ ರೀಸೆಂಟ್ ಫೈಲ್ಸಲ್ಲಿ ಎಲ್ಲಿರುತ್ತೋ ಅಲ್ಲಿ ನೋಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ರೀಸೆಂಟ್ ಫೈಲ್ಸಲ್ಲಿ ನೋಡ್ತೀನಿ. ರೀಸೆಂಟ್ ಫೈಲ್ಸಲ್ಲಿ ಬಂದವಾಗ ಇಲ್ಲಿ PGCET ಯಾವುದೋ ಒಂದು ಅಪ್ಲಿಕೇಶನ್ ಇದೆ, ಇದನ್ನು ತೊಗೊಂಡು ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಬಂದಿದ ತಕ್ಷಣ ಸೇವ್ ಅಂತ ನೆಕ್ಸ್ಟ್ ಏನಿರುತ್ತೋ ಸೇವ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಡೇಟಾ ಸೇವ್ ಆಗಿರುತ್ತೆ. ಈ ಥರ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾರ್ಯಾರು ಅಪ್ಲೋಡ್ ಮಾಡ್ತಾರೋ ಅವ್ರಿಗೆ ಮಾತ್ರನೇ CETದು ರ್ಯಾಂಕಿಂಗ್ ರಿಸಲ್ಟ್ಸು ಅನೌನ್ಸ್ ಆಗುತ್ತೆ. ಇಲ್ಲಾಂದರೆ ಅನೌನ್ಸ್ ಆಗಲ್ಲ ಅಂತ ವೆಬ್ಸೈಟಲ್ಲೇ ಅಪ್ಡೇಟ್ ಮಾಡಿದ್ದಾರೆ. ಸೊ ದಟ್ ಎಲ್ಲರೂ 12/9/2024 ಒಳಗಡೆ ಅಪ್ಡೇಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ರಿಸಲ್ಟ್ಸ್ ಅನೌನ್ಸ್ ಆಗಲ್ಲ. ಸೇವ್ ಆಗಿರೋದಕ್ಕೆ ಮಾರ್ಕ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅಲ್ಲಿಗೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆದಂಗೆ. ಇನ್ನೇನ ಮೋರ್ ಇನ್ಫಾರ್ಮೇಷನ್, ಎಜುಕೇಷನ್ ಇನ್ಫಾರ್ಮೇಷನ್ ಬೇಕಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟಲ್ಲಿ ಸೆಷನಲ್ಲಿ ನಮಗಿಂತ ಅದ್ರ ಬಗ್ಗೆ ಬೇಕು ಅಂತ ಡೀಟೇಲ್ಸ್ ಹೇಳಿದ್ರೆ ನಾನು ಅದ್ರ ಬಗ್ಗೆ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.